ಹೌದು, ದೇಶದಲ್ಲಿ ತಂತ್ರಜ್ಞಾನ ಕ್ರಾಂತಿಯಾಗುವುದಕ್ಕೂ ಮುನ್ನ ಜನರ ಮನರಂಜನೆಗಾಗಿ ಇದ್ದ ಏಕೈಕ ಸಾಧನೆ ಕೇಬಲ್. ಅದೇ ಕೇಬಲ್ ಮೂಲಕ ವಿವಿಧ ವಾಹಿನಿಗಳನ್ನು ಮನೆ ಮನೆಗೆ ತಲುಪಿಸಿ ಜನರಿಗೆ ಮನರಂಜನೆ ನೀಡುವ ಜೊತೆಗೆ ಲಕ್ಷಾಂತರ ಕುಟುಂಬಗಳಿಗೆ ಉದ್ಯೋಗ ನೀಡುವ ಆಸರೆಯಾಗಿದ್ದು ಇದೇ ಕೇಬಲ್. ಪ್ರಸ್ತುತ ಇಂಟರ್ನೆಟ್ ಯುಗದಲ್ಲಿಯೂ ಕೇಬಲ್ ತನ್ನ ಚಾರ್ಮ್ ಉಳಿಸಿಕೊಂಡಿದೆ. ಮಾತ್ರವಲ್ಲ, ಲಕ್ಷಾಂತರ ಕುಟುಂಬಗಳಿಗೆ ಉದ್ಯೋಗ ನೀಡಿದ ಖ್ಯಾತಿಗೂ ಪಾತ್ರವಾಗಿದೆ. ಇಂತಹ ಕೇಬಲ್ ಇದೀಗ ಬೆಸ್ಕಾಂಗಳೊಂದಿಗೆ ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಪ್ರತಿಯೊಂದು ಕಡೆ ವಿದ್ಯುತ್ ಸಂಪರ್ಕ ನೀಡಲು ನೆಟ್ಟಿರುವ ವಿದ್ಯುತ್ ಕಂಬಗಳ ಮೂಲಕವೇ ಕೇಬಲ್ ಎಳೆಯುವುದು ಗ್ರಾಮೀಣ ಪ್ರದೇಶದಲ್ಲಿ ಸಹಜ ಪ್ರಕ್ರಿಯೆಯಾಗಿದೆ. ಆದರೆ ಹಾಗೆ ವಿದ್ಯುತ್ ಕಂಬಗಳಿಗೆ ಕೇಬಲ್ ಕಟ್ಟಬಾರದು ಎಂಬುದು ಕಾನೂನು. ಇದರಿಂದ ವಿದ್ಯುತ್ ಕಂಬಗಳಿಗೆ ಪರ್ಯಾಯವಾಗಿ ಕೇಬಲ್ ಎಳೆಯಲು ಸಾಧ್ಯವಾಗದ ಸ್ಥಿತಿ ಕೇಬಲ್ ಆಪರೇಟರ್ಗಳಿಗೆ ಎದುರಾಗಿದ್ದು, ಪರಿಹಾರ ಒದಗಿಸಲು ಇದೀಗ ಇಂಧನ ಸಚಿವರಿಗೆ ಕೇಬಲ್ ಆಪರೇಟರ್ಗಳು ಮೊರೆ ಹೋಗಿದ್ದಾರೆ. ಕೇಬಲ್ ನಂಬಿಯೇ ರಾಜ್ಯದಲ್ಲಿ ಲಕ್ಷಾಂತರ ಕುಟುಂಬಗಳು ಜೀವನ ನಡೆಸುತ್ತಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಕಂಬಗಳ ಮೇಲಿರುವ ಕೇಬಲ್ ತೆರವು ಮಾಡುವ ರಾಜ್ಯ ಸರ್ಕಾರದ ಆದೇಶವನ್ನು ಹಿಂಪಡೆಯಬೇಕೆಂದು ಕೇಬಲ್ ಆಪರೇಟರ್ಗಳು ಮನವಿ ಮಾಡಿದರು. ಇದರಿಂದ ಸಾವಿರಾರು ಮಂದಿ ಕೇಬಲ್ ಆಪರೇಟರ್ಗಳು ಮತ್ತು ಲಕ್ಷಾಂತರ ಮಂದಿ ಸಿಬ್ಬಂದಿ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ದು, ಇದಕ್ಕೆ ಪರಿಹಾರ ನೀಡಲು ಸಚಿವರಲ್ಲಿ ಕೋರಲಾಯಿತು. ಕೇಬಲ್ ಆಪರೇಟರ್ಗಳ ಮನವಿ ಆಲಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್ ಈ ಸಂಬಂಧ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ ನಡೆಸಿ ರಾಜ್ಯದ ಕೇಬಲ್ ಸಂಘಟನೆಯೊಂದಿಗೆ ಸಭೆ ಕರೆಯಲು ದಿನ ನಿಗದಿ ಮಾಡುವ ಭರವಸೆ ನೀಡಿದ್ದಾರೆ. ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಅದು ಲಕ್ಷ ಬಗ್ಗೆ ಕೊಡ್ತೀನಿ, ಅದರ ಆಗುದಿಲ್ಲ ಅಂತ ಹೇಳಿದ್ರೆ ನೀವು ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಫಾಲೋ ಮಾಡಿ. ನೀವು ವಾಯ್ಸ್ ಕ್ಲಿಯರ್ ಮಾಡೋದು ಈ ವೇಳೆ ಕೇಬಲ್ ಆಪರೇಟರ್ಗಳ ಸಂಘದ ಅಧ್ಯಕ್ಷ ಪ್ಯಾಟ್ರಿಕ್ ರಾಜು, ಕಾರ್ಯದರ್ಶಿ ರಾಮ್ ಪ್ರಸಾದ್ ಗೌಡ ಮತ್ತು ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ.